ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಏನು ಬಿಡುಗಡೆ ಆಯಿತು. ಆದರೆ ಅತಿ ಹೆಚ್ಚು ಫಲಾನುಭವಿಗಳು ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅಂತವರೆಲ್ಲರಿಗೂ ಕೂಡ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಇವತ್ತು ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇನ್ನ ಹಲವಾರು ಫಲಾನುಭವಿಗಳು ಏನ್ ಮಾಡ್ತಾ ಇದ್ದೀರಾ, 21ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ, ಸೊ ಬಿಡುಗಡೆ ಆಗಿದೆಯಂತೆ ಅಂತ ಕೂಡ ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಾನು ನಿನ್ನೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಬನ್ನಿ, ಬಂದಿರುವಂತಹ ಗುಡ್ ನ್ಯೂಸ್ ಯಾವುದು, ಜೊತೆಗೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಡ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಒಂದು 15 ಡೇಸ್ ಆಗೋದಕ್ಕೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿರೋರು ಏನ್ ಮಾಡ್ತಾ ಇದ್ದಾರೆ, ತಣ್ಣಗೆ ಕೂಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರಿಸೀವ್ ಮಾಡ್ಕೊಳ್ಳದೆ ಇರೋರ್ಗೆ ಏನಾಗ್ಬಿಟ್ಟಿದೆ, ಸೊ ಎಲ್ಲರಿಗೂ ಕೂಡ ಹಣ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ, ಸೊ ನಮಗೆ ಬರುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಅಂದ್ರೆ ಟೆನ್ಷನ್ ಅಂತಾನೆ ಹೇಳ್ಬೋದು ಫಲಾನುಭವಿಗಳಿಗೆ. ಯಾಕೆಂತಂದ್ರೆ ಇವಾಗ ರಿಸೀವ್ ಮಾಡ್ಕೊಂಡಿರೋರು ಎಷ್ಟು ಕೂಲ್ ಆಗಿದಾರೋ, ರಿಸೀವ್ ಮಾಡ್ಕೊಳ್ಳದೆ ಇರೋರು ಅಷ್ಟು ಹೈ ಟೆಂಪರೇಚರ್ ಅಲ್ಲಿ ಹೈ ಬಿಪಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾಕೆಂತಂದ್ರೆ ಇವಾಗ ಸರ್ಕಾರ ಮಾಡಿರೋದೇನು 3 ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಿರುವಂತದ್ದು. ಇವಾಗ 2 ಹಂತದಲ್ಲಿ ಹಣ ಬಿಡುಗಡೆ ಆಗಿರುವಂತದ್ದು. 3ನೇ ಹಂತದಲ್ಲಿ ನಿನ್ನೆಯಿಂದ ಇಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಶುರು ಮಾಡಿದೆ ಅಂತಾನೆ ಹೇಳ್ಬೋದು. 19ನೇ ಕಂತು ಸ್ಲೋ ಆಗಿ ಬಿಡುಗಡೆ ಆಗ್ತಿದೆ. ಸೊ ಹಾಗಾಗಿ ನಿಮ್ ಖಾತೆಗಳಿಗೆ ಹಣ ಬಂದಿರೋದಿಲ್ಲ. ನಿನ್ನೆಯಿಂದ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ 3ನೇ ಹಂತದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಒಂದು ವೀಕ್ ಕ್ಲೋಸ್ ಆಗೋದ್ರೊಳಗಡೆ ಅಂತ ಅಂದ್ರೆ ಏನ್ ಭಾನುವಾರದ ಒಳಗಡೆ ಯಾರಿಗೆಲ್ಲ ಹಣ ಬಂದಿಲ್ಲ 20ನೇ ಕಂತಿನ ಹಣ, ಸೊ ಕನ್ಫರ್ಮ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದ್ರೆ ಒಂದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಅಂತ ಅಂದ್ರೆ 20ನೇ ಕಂತಿನ ಹಣ ಬಿಡುಗಡೆ ಆಗ್ತಿರುವಂತದ್ದು 19 ಬಂದಿರಲಿಲ್ಲ ಅಂತ ಅಂದ್ರೆ ಇವತ್ತು 19ನೇ ಕಂತು ರಿಲೀಸ್ ಆಯ್ತು ಅಂತಂದ್ರೆ ಇನ್ನ 2 ಡೇಸ್ ಅಥವಾ 3 ಡೇಸ್ ಬಿಟ್ಬಿಟ್ಟು ಏನಾಗ್ತಾ ಇದೆ, 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಟೋಟಲ್ ಆಗಿ ಒಂದೇ ತಿಂಗಳಲ್ಲಿ ಕೆಲವರು 4 ಸಾವಿರ ಹಣವನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ 20 ಬಂದಿಲ್ಲ ಅಂತಂದ್ರೆ ಕನ್ಫರ್ಮ್ ಆಗಿ ಬರುತ್ತೆ. ಇನ್ನ 3ನೇ ಹಂತದಲ್ಲಿ ಅಂತಂದ್ರೆ ಕೊನೆ ಹಂತದಲ್ಲಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನಿಮ್ ಖಾತೆಗಳಿಗೆ ಹಣ ಜಮಾ ಆಗೋದಂತೂ ಪಕ್ಕ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ 21ನೇ ಕಂತಿನ ಹಣ ಬಿಡುಗಡೆ ಆಗಿದ್ಯಾ, ಸೊ ಹಲವಾರು ಫಲಾನುಭವಿಗಳು ಕೇಳ್ತಿರುವಂತಹ ಕ್ವೆಶ್ಚನ್ ಇದು. ಯಾಕೆಂತಂದ್ರೆ ಹಲವಾರು ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರಾ, ಹಣ ಬಿಡುಗಡೆ ಆಯ್ತು, ಇಷ್ಟು ಜಿಲ್ಲೆಗಳು ಬಿಡುಗಡೆ ಆಯ್ತು ಇವತ್ತು ಅಂತ ಅಲ್ಲಿ ತಮ್ಮನೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತೀರಾ, ಕ್ವೆಶ್ಚನ್ ಅನ್ನ ಕೇಳ್ತೀರಾ. ಸೊ ಇಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಅವಾಗ್ಲೂ ಅದೇ ಮಾತು, ಇವಾಗ್ಲೂ ಅದೇ ಮಾತು ಹೇಳ್ತಿರುವಂತದ್ದು. ಸೊ ನಾವೇನು 19 ಮತ್ತೆ 20ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗೋವರೆಗೂ ನಾವು 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 20 ಕಂಪ್ಲೀಟ್ ಆಗಬೇಕು, ಆನಂತರ ನಾವು 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅಂತ. ಈ ಒಂದು ವೀಕ್ ಕಳೆದ ಮೇಲೆ 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇನ್ನೂ ಹಲವಾರು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿಲ್ಲ. ಇನ್ನು ನಿನ್ನೆಯಿಂದ 3ನೇ ಹಂತದ ಒಂದು ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿರುವಂತದ್ದು. ಆಲ್ರೆಡಿ 21ನೇ ಕಂತಿನ ಹಣ ಅಂತಂದ್ರೆ ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನೋ ಹಣ ಬಿಡುಗಡೆ ಮಾಡಿದೆ ನಮ್ಮ ಒಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ. ಬಟ್ ಈ ಒಂದು ಕಂತುಗಳ ಹಣ ಕ್ಲೋಸ್ ಆದ್ಮೇಲೆ, ಕಂಪ್ಲೀಟ್ ಆಯ್ತು ಅಂತ ಅಂದ್ಮೇಲೆ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗೋದಕ್ಕೆ ಹೋಗಬೇಡಿ. ಫುಲ್ ಸ್ಟಾಪ್ ಅನ್ನೋ ರೀತಿ ಒಂದ್ ಕಡೆ ಮಾಹಿತಿ ತಿಳ್ಕೊಂಡ ಮೇಲೆ ಸುಮ್ಮನೆ ಹಾಕ್ಬಿಡಿ. ಯಾಕೆಂತಂದ್ರೆ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಿರ್ತಾರೆ, ಸೊ ಹೇಳ್ಕೊಳ್ಳಿ. ಹಂಗೇನಾದ್ರೂ ನಿನ್ನೆಯಿಂದನೇ ಆಲ್ರೆಡಿ ಏನಂದ್ರೆ ಸೋಮವಾರದಿಂದನೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಆ ಒಂದು ವರ್ಕ್ ಕೂಡ ಪ್ರೋಸೆಸ್ ಆಗೋದು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಸೊ ಇವತ್ತು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.